ಈಗ ಈ ಸಂದರ್ಭದಲ್ಲಿ ನಮ್ಮ ಶ್ರೀಯುತ ಅಭಿಷೇಕ್ ಅವಧಾನಿಯವರು ಒಂದು ಗುರುಭಜನೆಯನ್ನು ಮಾಡ್ತಾರೆ. ಆನಂತರ ನಮ್ಮ ವೇದಭಾರತೀಯ ಪ್ರಾಂತದ ಅಧ್ಯಕ್ಷರು ಶ್ರೀಯುತ ಅಶೋಕ್ ಕುಮಾರ್ ನಾಡಿಗ್ ಇವತ್ತು ನಮ್ಮ ಕೇಂದ್ರದಲ್ಲಿದ್ದಾರೆ. ನಾವು ಈ ವಿಜಯದಶಮಿಯ ನಂತರ 1 ವರ್ಷಗಳ ಕಾಲ ಪರ್ಯಂತ ರಾಜ್ಯದ ನಾನಾ ಕಡೆ ವೇದ ಶಿಬಿರಗಳನ್ನು, ಅಗ್ನಿಹೋತ್ರ ಕಾರ್ಯಾಗಾರಗಳನ್ನು ಮಾಡೋರಿದ್ದೀವಿ. ಆರಂಭಕ್ಕೆ ನಾವು ನಮ್ಮ ಕೇಂದ್ರವಾದ ಹಾಸನ ಜಿಲ್ಲೆಯ ಹಾಸನ ತಾಲೂಕಿನಲ್ಲಿ ಈ ಒಂದು ಯಾತ್ರೆ ಶುರುವಾಗುತ್ತೆ. ಇದು ಆರಂಭದಲ್ಲಿ ವಿಜಯದಶಮಿಗಿಂತ ಮುಂಚೆನೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆ ಪ್ರಯೋಗ ಶುರುವಾಗುತ್ತೆ. ಬರುವಂಥ 28ನೇ ತಾರೀಕು ಹಾಸನ ತಾಲೂಕಿನ ಶಾಂತಿಗ್ರಾಮ ಮತ್ತು ಪಕ್ಕದ ಹಳ್ಳಿಯಲ್ಲಿ ಈ ಒಂದು ಅಗ್ನಿಹೋತ್ರ ಮತ್ತು ವೇದದ ಪರಿಚಯ, ಅಗ್ನಿಹೋತ್ರ ಪರಿಚಯ ಮತ್ತು ವೇದವನ್ನು ಸಾಮಾನ್ಯ ಜನರಿಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮ ಶುರುವಾಗುತ್ತೆ. ಆ ಬಗ್ಗೆ ನಮ್ಮ ಅಶೋಕ್ ಜಿಯವರು, ನಮ್ಮ ಅಭಿಷೇಕ್ ಅವರು ಹಾಡು ಹೇಳಿದ ನಂತರ ಮಾತಾಡ್ತಾರೆ. ನಮಸ್ಕಾರ ಅಭಿಷೇಕ್ ಜಿ. ಸ್ವಾತ್ಮಾನಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಸುಮ್ನೆ ಕಾಲ ಕಳೆದು ಬಿಟ್ಯಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಯಲ್ಲೋ ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಯಲ್ಲೋ. ಸುಮ್ನೆ ಕಾಲ ಕಳೆದು ಬಿಟ್ಯಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಯಲ್ಲೋ ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಯಲ್ಲೋ. ಹಿಂದೆ ಉಳಿದ ವಾಸನಾದಿ ಧರ್ಮವನ್ನು ಕಳೆಯ ನೀನು. ಹಿಂದೆ ಉಳಿದ ವಾಸನಾದಿ ಧರ್ಮವನ್ನು ಕಳೆಯ ನೀನು. ಸತ್ತು ಹುಟ್ಟಿ ಭವಕ್ಕೆ ಬಂದೆ ಸತ್ತು ಹುಟ್ಟಿ ಭವಕ್ಕೆ ಬಂದೆ. ಗುರುವ ಮರೆತು ಭವದಿನೊಂದೆ ಗುರುವ ಮರೆತು ಭವದಿನೊಂದೆ. ಸುಮ್ನೆ ಕಾಲ ಕಳೆದು ಬಿಟ್ಯಲ್ಲೋ ಗುರುನಾಥನ ಮರೆತು ಹಂಗೆ ಹೋಗಿ ಬಿಟ್ಯಲ್ಲೋ ಅವಧೂತನ ಮರೆತು ಹಂಗೆ ಹೋಗಿ ಬಿಟ್ಯಲ್ಲೋ. ಗುರುವ ನೀನು ನಂಬಲಿಲ್ಲ, ಅವನ ವಾಕ್ಯ ನಡೆಸಲಿಲ್ಲ. ಗುರುವ ನೀನು ನಂಬಲಿಲ್ಲ, ಅವನ ವಾಕ್ಯ ನಡೆಸಲಿಲ್ಲ. ನಾನು ಎಂಬ ಹಮ್ಮು ಬಿಡದೆ ನಾನು ಎಂಬ ಹಮ್ಮು ಬಿಡದೆ ಭ್ರಾಂತಿ ಹೊಂದಿ ಅಳಿದೆಯಲ್ಲೋ ಭ್ರಾಂತಿ ಹೊಂದಿ ಅಳಿದೆಯಲ್ಲೋ. ಸುಮ್ನೆ ಕಾಲ ಕಳೆದು ಬಿಟ್ಯಲ್ಲೋ ಗುರುನಾಥನ ಮರೆತು ಹಂಗೆ ಹೋಗಿ ಬಿಟ್ಯಲ್ಲೋ ಅವಧೂತನ ಮರೆತು ಹಂಗೆ ಹೋಗಿ ಬಿಟ್ಯಲ್ಲೋ. ಬರಿಯ ಮೈಯ ತೊಳೆದರೇನು ಸೂಕ್ಷ್ಮತನುವ ತೊಳೆದೆಯೇನೋ. ಬರಿಯ ಮೈಯ ತೊಳೆದರೇನು ಸೂಕ್ಷ್ಮತನುವ ತೊಳೆದೆಯೇನೋ. ಶಂಕೆಯನ್ನು ಮನದಿ ಹೊಂದಿ ಶಂಕೆಯನ್ನು ಮನದಿ ಹೊಂದಿ ಕೊಚ್ಚೆಯಲ್ಲಿ ಬಿದ್ದೆಯಲ್ಲೋ
ಹಂಗೆ ಹೋಗಿಬಿಟ್ಟೆಲ್ಲೋ ಅವಧೂತನ ಮರೆತು ಹಂಗೆ ಹೋಗಿಬಿಟ್ಟೆಲ್ಲೋ ತತ್ವವನ್ನು ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ ತತ್ವವನ್ನು ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ ಸ್ವಾರ್ಥಕ್ಕಾಗಿ ದುಡಿದು ಸ್ವಾರ್ಥಕ್ಕಾಗಿ ದುಡಿದು ದೇಹ ಕುಕ್ಕಿ ಹೋಯಿತಲ್ಲೋ ದೇಹ ಕುಕ್ಕಿ ಹೋಯಿತಲ್ಲೋ ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ ಗುರುನಾಥನ ಮರೆತು ಹಂಗೆ ಹೋಗಿಬಿಟ್ಟೆಲ್ಲೋ ಅವಧೂತನ ಮರೆತು ಮತ್ತು ಹಂಗೆ ಹೋಗಿಬಿಟ್ಟೆಲ್ಲೋ ಆತ್ಮನೆಂದು ಅಳಿಯುವುದಿಲ್ಲ ದೇಹವೆಂದು ಉಳಿಯುವುದಿಲ್ಲ ಆತ್ಮನೆಂದು ಅಳಿಯುವುದಿಲ್ಲ ದೇಹವೆಂದು ಉಳಿಯುವುದಿಲ್ಲ ದೇಹ ಮಣ್ಣು ಸೇರೋ ಒಳಗೆ ದೇಹ ಮಣ್ಣು ಸೇರೋ ಒಳಗೆ ಗುರುವ ಸೇರಿ ಮುಕ್ತಿ ಪಡೆಯೋ ಗುರುವ ಸೇರಿ ಮುಕ್ತಿ ಪಡೆಯೋ ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ ಗುರುನಾಥನ ಮರೆತು ಹಂಗೆ ಹೋಗಿಬಿಟ್ಟೆಲ್ಲೋ ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ ದೇವತಾನೇ ಧರೆಗೆ ಬಂದು ಗುರುವಿನಿಂದ ಜ್ಞಾನ ಪಡೆದು ದೇವತಾನೇ ಧರೆಗೆ ಬಂದು ಗುರುವಿನಿಂದ ಜ್ಞಾನ ಪಡೆದು ಗುರುವಿನಡತಿಯಂತೆ ನಡೆದು ಗುರುವಿನಡತಿಯಂತೆ ನಡೆದು ಧರ್ಮವನ್ನು ರಕ್ಷಿಸುವನೋ ಧರ್ಮವನ್ನು ರಕ್ಷಿಸುವೋ ಕಾಲ ಕಳೆದು ಬಿಟ್ಟೆಲ್ಲೋ ಗುರುನಾಥನ ಮರೆತು ಅವತ್ತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ सतगुरुनाथ महाराज की जय। धन्यवाद अभिषेक जी। ಅಶೋಕ್ ಜಿ ಹೇಳಿ. ನಮಸ್ಕಾರ ಎಲ್ಲರೂ. ಈಗಿನ ಅಭಿಷೇಕ್ ಅವರು ಹೇಳಿದ ಹಾಡನ್ನು ಕೇಳಿದರೆ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಸಾಲುಗಳನ್ನು ಗಮನಿಸಿ, ಸ್ವಾರ್ಥಕ್ಕಾಗಿ ಅಲ್ಲ ಅಂತನ್ನೋದೊಂದು ಇದು. ಆಮೇಲೆ ಎಲ್ಲರಿಗೂ ಮುಕ್ತಿಗಾಗಿ ಅಂತ ಹೇಳಿ ಆ ಪದಗಳನ್ನು ಆ ಸಾಲುಗಳನ್ನು ಗಮನಿಸಿದರೆ ನಾವು ಏನು ಮಾಡಬೇಕು, ನಾವು ಮಾನವರಾಗಿ ಹುಟ್ಟಿ ಈ ಜಗತ್ತಿಗೆ ನಾವು ಏನು ಕೊಡುಗೆಯನ್ನು ಕೊಡಬೇಕು, ಸುಮ್ಮನೆ ಬಂದು ಹಾಗೆ ಹೋಗ್ಬಿಟ್ರೆ ಏನು ಉಪಯೋಗ ಅಂತಂದು ಹಾಗಾಗುತ್ತೆ. ಇದೊಂದು ಅವಕಾಶ ಇದೆ. ನಾವು ಸಂಕಲ್ಪ ಮಾಡ್ತೀವಿ, ಅಲ್ಲಿ ಏನು ಹೇಳ್ತೀವಿ, ಅಸ್ಮಾಕಂ ಸಹ ಕುಟುಂಬನ ಅಸ್ಮಾಕಂ ರಾಷ್ಟ್ರಾನ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆನಂದ ಆಯುರ ಆರೋಗ್ಯ ಐಶ್ವರ್ಯ, ಇಷ್ಟನ್ನೆಲ್ಲ ನಾವು ಅದಕ್ಕೋಸ್ಕರ ಅಂತ ಅಲ್ಲಿ ಆ ಪದಗಳನ್ನು ಸ್ವಲ್ಪ ಗಮನಿಸಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿದ್ದರೆ ಮಾತ್ರ ನಾವು ಕೂಡ ಚೆನ್ನಾಗಿರ್ಬೋದು ಅಂತ. ಹಾಗಾಗಿ ಕೆಲವೊಂದು ಕೆಲಸಗಳನ್ನು ಕೈಗೊಳ್ಳಬೇಕು. ಏನು ಸಂಕಲ್ಪ ಅಂದರೆ ನಾನು ಮಾಡೇ ತೀರ್ತೀನಿ ಅಂತ. ಈಗ 1 ವರ್ಷ ಕಾಲ ನಾವು ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಅಂದರೆ 1 ವರ್ಷ ಕಾಲ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರ ಮಾಡುವಂತಹ, ವೇದವನ್ನು ಪ್ರಚಾರ ಮಾಡುವಂತಹ ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟಂತಹ ಒಂದು ಮಾರ್ಗ ಅಗ್ನಿಹೋತ್ರವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದೆ. ಯಾಕೆ ಅಂದರೆ ಕಳ್ಕೊಂಬಿಟ್ರೆ ನಷ್ಟ ನಮಗೇನೆ. ಹಾಗಾಗಿ ಒಂದಷ್ಟು ಜನ ಶ್ರೀಧರ್ಜಿಯವರು ಅವರು ಆ ಥರದವರು ಎಲ್ಲ ಒಂದು ಕಡೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಕಳ್ಕೊಂಬಿಟ್ರೆ ನಷ್ಟ ಏನಾಗುತ್ತೆ ಅಂತನ್ನೋದು ಊಹಿಸಲು ಆಗದಷ್ಟು ಹೊರಟೋದು. ಇಲ್ಲಿ ಒಂದೆರಡು ಮಂತ್ರ ಬರುತ್ತೆ. ವಯಂ ಶ್ಯಾಮ ಪತಯೋ ರೈಣಾಮ್ ಅಂತ ಹೇಳಿದ್ದ ಪ್ರತಿದಿನ ಹೇಳ್ಕೊತೀವಿ. ಆಮೇಲಿಂದ ಅಗ್ನೇನಯ ಸುಪತಾರಾಯೇ ಅಂತ ಹೇಳಿದ್ದ ಹೇಳ್ಕೊತೀವಿ. ಯಾಕೆ
ಇಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿದ್ವಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ನಮ್ಮ ಒಂದು ಹಿಡಿತದಲ್ಲಿ ಇರಬೇಕು. ಧರ್ಮ ಮಾಡೋದು, ಧರ್ಮ ಅಂದರೆ ನಾವು ನಡೆದು ತೋರಿಸುವ ರೀತಿ. ಯಾವುದರಿಂದ ನಾವು ನಡತೆಯಿಂದ ಅಥವಾ ನಡವಳಿಕೆಯಿಂದ ಯಾರಿಗೂ ತೊಂದರೆ ಆಗೋದಿಲ್ಲ, ಅದೇ ಧರ್ಮ. ಅರ್ಥ ಅಂತೇಳಿ, ಅರ್ಥ ಅದಕ್ಕೋಸ್ಕರ ಹೇಳ್ತೀವಿ ವಯಂ ಶ್ಯಾಮ ಪತಯೋರೈಣ, ಅಂದರೆ ನಾವು ಆ ಒಂದು ಸಂಪತ್ತಿನ ಒಡೆಯರಾಗೋಣ ಅಂತ. ಅದು ನಮ್ಮನ್ನು ಕುಣಿಸ್ಬಾರ್ದು. ಅವಾಗ ಏನಾಗುತ್ತೆ ಅಂತಂದರೆ, ಇಲ್ಲೇ ಇದ್ದರೆ ನಾವು ಯಾವುದೋ ಒಂದು ದಾರಿನಲ್ಲಿ ಸಂಪತ್ತನ್ನು ಗಳಿಸ್ಬಿಟ್ರೆ ಆಮೇಲಿಂದ ಪೊಲೀಸರಿಗೋ ಲಾಯರ್ಗೋ ಇದಕ್ಕೆ ಕೊಡಬೇಕಾಗುತ್ತೆ. ಹಾಗಾಗಿ ಇದನ್ನು ಗಮನಿಸ್ಕೊಂಡು ನಾವು ಹಣವನ್ನು ಸಂಪಾದಿಸಬೇಕು. ಆಮೇಲೆ ಮತ್ತೆ ಏನು ಹೇಳ್ತಾರೆ, ಅಗ್ನೇನಯ ಸುಪತಾರಯ. ಅಗ್ನಿ ಅಂತಂದರೆ ಭಗವಂತ, ಅಗ್ನಿ ಅಂತಂದರೆ ಭೌತಿಕ ಅರ್ಥ ಬೆಂಕಿ, ಆಧ್ಯಾತ್ಮಿಕ ಅರ್ಥ ಭಗವಂತ, ಅಗೀಗತವು ಮುನ್ನಡೆಸುವವನು ಅಂತ ಭಗವಂತ. ಆ ಭಗವಂತನ ಸ್ವರೂಪನೇ ಇಲ್ಲಿ ನೋಡ್ತೀವಿ ನಾವು ಅಗ್ನಿಯಲ್ಲಿ. ನಮ್ಮನ್ನು ಸುಪತಾರಾಯಿ, ಹಣವನ್ನು ಗಳಿಸಲಿಕ್ಕೆ ಒಳ್ಳೆಯ ದಾರಿನಲ್ಲಿ ಕರ್ಕೊಂಡು ಹೋಗೋದು. ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನಮ್ಮ ಒಂದು ಜೀವನದಲ್ಲಿ ಹಣ ಇಲ್ಲದೇ ನಮ್ಮ ಬದುಕು ಆಗೋಲ್ಲ. ಆದರೆ ಅದೊಂದೇ ಅಲ್ಲ, ಅದರ ಜೊತೆಗೆ ನಾವು ಸತ್ಕಾರ್ಯಗಳನ್ನು ಇದನ್ನು ಮಾಡ್ತಿರಬೇಕು. ಆ ಸತ್ಕಾರ್ಯಗಳು ಯಾವುದು ಅಂತಂದರೆ, ಸಮಾಜಕ್ಕೋಸ್ಕರ ನಾವು ಎಷ್ಟು ಸಮಯವನ್ನು ಎಷ್ಟು ಹಣವನ್ನು ನಾವು ಇಡ್ತೀವೋ ಅಷ್ಟು ಸುಖ ಶಾಂತಿ ಚೆನ್ನಾಗಿರುತ್ತೆ. ಈಗ ನಾನೊಬ್ಬ ಶ್ರೀಮಂತ ಅಂತ ಇಟ್ಕೊಳ್ಳಿ, ದಿನ ಕಾರಲ್ಲಿ ಹೋಗ್ತೀನಿ, ವಿಮಾನದಲ್ಲಿ ಹೋಗ್ತೀನಿ, ಎಲ್ಲ ಉಳಿದವರೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿರ್ತಾರ. ಯಾಕೆಂದರೆ ಅವರ ಒಂದು ದುಡಿಮೆಯಲ್ಲೇ ನಾನು ಗಳಿಸಿದ್ದಲ್ವ, ಒಂದಿಲ್ಲ ಒಂದು ದಿವಸ ಏನೋ ಒಂದು ತೊಂದರೆ ಆಗ್ಬೋದು. ಅದರಿಂದ ಎಲ್ಲರೂ ಚೆನ್ನಾಗಿದ್ದರೆ ಅವರು ಒಂದು ದಿವಸ ವಿಮಾನದಲ್ಲಿ ಹೋಗಲಿ, ನಾವು ಒಂದು ಈ ವಿಮಾನದಲ್ಲೇ ಹೋಗಬೇಕು ಅಂತ ಅನ್ನೋದಲ್ಲ, ಅಂದರೆ ಸಮಾಜ ಪೂರ್ತಿ ಚೆನ್ನಾಗಿದ್ರೆ ಅಂತ. ಈಗ ಒಂದು ತತ್ವವನ್ನು ಕಂಡುಹಿಡ್ಕೊಂಡಿದ್ದೀವಿ ಅಗ್ನಿಹೋತ್ರದಲ್ಲಿ. ಅಗ್ನಿಹೋತ್ರದ ಮೂಲಕ ಸಮಾಜ ಸೇವೆ ಅನ್ನೋ ಥರದಲ್ಲಿ ಒಂದಷ್ಟು ನಮಗೆ ಹಿರಿಯರು ಒಂದಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದನ್ನು ಇಟ್ಕೊಂಡು ಏನಾಗುತ್ತೆ, 15-20 ನಿಮಿಷ ಜೊತೆಲಿ ಕೂತಿರ್ತೀವಿ, 15-20 ನಿಮಿಷ ಏಕಾಂತದಲ್ಲಿ ಎಲ್ಲವನ್ನೂ ಮರಿತೀವಿ, ನಾವು ಒಂದು ಆನಂದ ಸಿಗುತ್ತೆ. ಆಮೇಲೆ ಅದೊಂದು ಸೌಮ್ಯವಾಗಿ ಉರಿಯುತ್ತಲ್ಲ, ಆ ಸೌಮ್ಯವಾಗಿ ಉರಿದಾಗ ಬರುವಂತಹ ಏನೇನು ಗಾಳಿ ಗ್ಯಾಸ್ ಅಂತಂತೀವೋ ಅದರಿಂದ ನಮ್ಮ ಆರೋಗ್ಯನೂ ಒಳ್ಳೆಯದಾಗುತ್ತೆ. ಪರಿಸರ ಇದು ನೋಡಿ ಹೇಗಿರುತ್ತೆ ಅಂತಂದರೆ, ಅಗ್ನಿಹೋತ್ರ ಮಾಡೋದ್ರಿಂದ ಒಂದು 100 ಅಡಿಯ ವ್ಯತ್ಯಾಸದಲ್ಲಿ ಪರಿಸರ ಶುದ್ಧಿ ಆಗುತ್ತೆ. ಕೆಲವರು ಕೇಳ್ಬೋದು, ಎಲ್ಲ ಉರಿದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಏನು ಅಂತ. ಒಂದು ಸಲ ಅದಕ್ಕೆ ಒಂದು ಅಗರಬತ್ತಿ ಹೆಚ್ಚಿಟ್ಟು ಘಮ ಬರುತ್ತೆ ತಾನೆ. ನಮ್ಮ ಮನೆಯಲ್ಲಿ ಅಗರಬತ್ತಿ ಹೆಚ್ಚಿಟ್ರು ಪಕ್ಕದ ಮನೆಗೆಲ್ಲ ಹೋಗ್ತಾನೆ. ಮೆಣಸಿನ್ಕಾಯಿ ಹಾಕಿ ಅಂದರೆ ಸೌಮ್ಯವಾಗಿ ಉರಿದಾಗ ನಮಗೇನು ಬೇಕೋ ಬಿತ್ತಿದಂತೆ ಬೆಳೆ, ಆ ಥರದ್ದನ್ನು ನಾವು ಪಡಿಬೋದು. ಆವಾಗ ಏನಾಗುತ್ತೆ, ಸಮಾಜಕ್ಕೆ ಎಂಥ ಪಕ್ಕದಲ್ಲಿ ಒಂದು ದುಷ್ಟ ಇದ್ದರೂ ಅವನಿಗೂ ಒಳ್ಳೆಯದಾಗುತ್ತೆ. ಅಂತಹ ಒಂದು ಉದಾತ್ತ ಚಿಂತನೆ ಇಲ್ಲೂ ಅಷ್ಟೇ. ರಾಷ್ಟ್ರ ನಾಮ ಅಂತಂದ್ಬಿಟ್ಟು ಅಂತ ಹೇಳಿದ್ವಿ, ಅಂದರೆ ರಾಷ್ಟ್ರದಲ್ಲಿರುವ ಎಲ್ಲರಿಗೂ ಒಳ್ಳೆಯದಾಗಲಿ, ಧರ್ಮಾರ್ಥ ಕಾಮ ಮೋಕ್ಷ ಮಾಡ್ಕೊಂಡು ಹೋಗಲಿ ಅಂತ. ಇದೊಂದೇ ಭಾರತೀಯ ಚಿಂತನೆಯಲ್ಲಿ ಇಂತಹದ್ದಿರೋದು. ಹಾಗಾಗಿ ನಾವು ಈ ಕೆಲಸವನ್ನು ಈ ತಿಂಗಳಿಂದ ಕೈಗೊಳ್ತಾ ಇದ್ದೀವಿ. 1 ವರ್ಷ ಪರ್ಯಂತ ಮಾಡ್ತೀವಿ. ಎಲ್ಲ ಜನರನ್ನು ಜಾಗೃತಿ ಮಾಡ್ತೀವಿ. ಪ್ರತಿಯೊಂದು ಹಳ್ಳಿಗೂ ಹೋಗ್ತೀವಿ. ಅಲ್ಲಿ ಹೋದಾಗ ಅವ್ರಿಗೆ ತಿಳಿಸ್ಕೊಡ್ತೀವಿ. ಎಲ್ಲರಿಗೂ ಗೊತ್ತಿಲ್ಲ ಅಂತಲ್ಲ, ಅದು ಯಾಕೋ ಮಾಡ್ತೀವಿ, ಅರ್ಧ ಗಂಟೆ ವೇಸ್ಟು ಅನ್ನೋದ್ರಲ್ಲೇ ಇರ್ತದೆ. ಆದರೆ ಆ ಅರ್ಧ ಗಂಟೆ ನಮಗೆ ಸಿಗುತ್ತಲ್ಲ, ಅದು ನಿಜವಾಗ್ಲೂ ಅದು ಎಂತಹ ಒಂದು ಲಾಭ ಅಂತ ಅಂದ್ಕೊಡ್ತೀವಿ. ಒಂದು ದಿವಸದಲ್ಲಿ ಆಗುವಂತಹ ಪರಿಣಾಮ ಅಲ್ಲ, ಇದು ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಈ ಅಗ್ನಿಹೋತ್ರ ವ್ಯಕ್ತಿತ್ವವನ್ನು ರೂಪಿಸಿದಾಗ ನಮ್ಮ ಸಮಾಜಕ್ಕಾಗಲಿ ಅಥವಾ ನಮ್ಮ ಸಂಸಾರಕ್ಕಾಗಲಿ ನಮ್ಮ ರಾಷ್ಟ್ರಕ್ಕಾಗಲಿ ಉತ್ತಮವಾದ ಪ್ರಜೆಗಳನ್ನು ನಾವು ತಯಾರು ಮಾಡಿದಂಗೆ ಆಗುತ್ತೆ. ಆ ಪ್ರಜೆ ಅಂತಹ ಒಂದು ಸಂಪತ್ತಿ ಆಗಿಬಿಟ್ಟು ಅವಾಗ ಏನಾಗುತ್ತೆ, ಸಮಾಜದಲ್ಲಿ ಸುಖ ಶಾಂತಿ ಎಲ್ಲ ನಮ್ಗೆ ನೆಲೆಸುತ್ತೆ. ಯಾಕೆಂದರೆ ಧರ್ಮ ಅರ್ಥ ಕಾಮ ಮೋಕ್ಷ, ಆ ಮೋಕ್ಷನೇ ನಮ್ಮ ಗುರಿ. ಇಂತಹ ಒಂದು ಜನ್ಮ ಸಿಕ್ಕಿದ್ದಾಗ ನಾವು ಆ ಥರ ಕೆಲಸಗಳನ್ನು ಮಾಡಬೇಕು. ಯಾವುದಾದ್ರೂ ಕೆಲಸ ಮಾಡಿ, ಕುಡಿಯೋ ಪೂಜೆಯೋ ಕಥೆಯೋ ಯಾವುದೋ ಒಂದು, ಅನ್ಯರಿಗೆ ಉಪಕಾರಿಯೋ ಅಂತ DVG ಹೇಳ್ತಾರೆ, ಯಾವುದೋ ಒಂದು ಮಾಡಿದೆ ಅದು ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಅಂತಹ ಒಂದು ಬಿಡುಗಡೆಯನ್ನು ನಾವು ಪಡ್ಕೋಬೇಕು. ಅಂತಹ ವಿಧಾನಗಳನ್ನು ನಾವು ಲೌಕಿಕ ಜೀವನ ನಮಗಿರುತ್ತೆ. ಆದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಲ್ಲೊಂದು ಮಂತ್ರ ಇದೆ, ತುಂಬ ಚೆನ್ನಾಗಿದೆ ಇದು. ಅಂದರೆ ನಮ್ಮ ಸಮಾಜದಲ್ಲಿ ಇದ್ದುಕೊಂಡೇ ನಾವು ಆ ಒಂದು ಮುಕ್ತಿಯನ್ನು ನಾವು ಪಡ್ಕೋಬಹುದು ಅಂತ ಹೇಳಿ ಅಂತ ಒಂಥರ ಇದು ಮಾಡಿದರು. ಅಂದರೆ ಅದು ಯಾವುದು ಅಂದರೆ, ಸಂಸಾರದಲ್ಲಿ ಇದ್ದುಕೊಂಡೇ ಹೇಗಪ್ಪ ಅಂತ ಅಂದ್ಬಿಟ್ಟು ಒಂದು ಯೋಚನೆ ಆಗುತ್ತೆ. ಆದರೆ ಸಂಸಾರದಲ್ಲಿ ಇದ್ದುಕೊಂಡೇ ಒಂದು ಅರ್ಧ ಗಂಟೆನೋ 1 ಗಂಟೆನೋ ನಾವು ತೆಗೆದಿರ್ತೀವಿ ಅಂತಂದ್ಬಿಟ್ಟು ಅಂತ ಅಂದರೆ, ಅವಾಗ ನಮಗೆ ಸಿಗುವಷ್ಟು ಆನಂದ ನಮ್ಗೆ ಇಲ್ಲಿ ಸಿಗಲ್ಲ. ಇಲ್ಲಿ ನೋಡಿ, ಸ್ಯೋನಾನ್ಯೋನ ಅನೇ ಸೋನಾದ್ಯೋನೇರದಿ ಬುದ್ಧಮಾನೋ ಅಸಾಮದೋ ಮಹಸಾ ಮೋದಮಾನೋ ಸುಖೋ ಸುಪುತ್ರವೋ ಸದ್ಗೃಹೋ ತರಾತೋ ಜೀವ ಉಪುಷೋ ವಿಭಾತಿ ಅಂತಿದೆ. ಈ ಮಂತ್ರಗಳೆಲ್ಲ ತುಂಬ ಚೆನ್ನಾಗಿರುವಂಥದ್ದು. ನಾವು ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಸಂಸಾರದಲ್ಲಿ ಇದ್ದುಕೊಂಡೇ ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಜೊತೆನೆಲ್ಲ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲರ ಜೊತೆನೂ ಇದ್ದು ಆನಂದವಾಗಿ ಮೋದಮಾನವ ಅಂದರೆ ಹರ್ಷವಂತರು
ಸುಗು ಅಂದರೆ ಸಚ್ಚಾರಿತ್ರವಂತರು, ಇಂಥದ್ದನ್ನೆಲ್ಲ ಅಗೀಗತವು ಅಂತ ಹೇಳಿದ್ವಿ. ಅಂದರೆ ಸಚ್ಚಾರಿತ್ರರು ಆಗುವಂಥದ್ದಕ್ಕೆ ಪ್ರೇರೇಪಣೆ ಕೊಡುತ್ತೆ. ನಮಗೆ ಅಗ್ನಿಹೋತ್ರ ಮಾಡಿದ ತಕ್ಷಣ ನಾವು ಒಳ್ಳೆಯವರಾಗ್ತೀವಿ ಅಂತಲ್ಲ, ಆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಚಿಂತನೆ ಮಾಡ್ತೀವಲ್ಲ, ಅದರಿಂದಾಗಿ ಒಳ್ಳೆಯದಾಗ್ತೀವಿ ಅಂತ ಹೇಳಿದ್ದ. ಹಾಗಾಗಿ ವಿಶೇಷ ಯಜ್ಞಾದಿಗಳಿಂದ ಉತ್ಕೃಷ್ಟವಾದ ಗೃಹವನ್ನುಳ್ಳವರು ಆ ಥರ ನಮಗೆ ಸಿಗುತ್ತೆ ಅಂತ ಅವಕಾಶ ಸಿಗುತ್ತೆ. ಅವಾಗ ಏನಾಗುತ್ತೆ, ಈ ತರಾತಃ ಅಂದರೆ ಈ ಒಂದು ಜೀವನದ ನದಿ ಅಂತಿದೆಯಲ್ಲ, ಅದನ್ನು ದಾಟುವಂತಹ ಶಕ್ತಿ ನಮಗೆ ಸಿಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದರಿಂದ ಅವಾಗೇನಾಗುತ್ತೆ, ನಾವು ಒಂದು ಹಂತವನ್ನು ಬರ್ತೀವಿ. ಈಗ ಶ್ರೀಧರ್ಜಿಯವರಾಗಲಿ ನಾನಾಗಲಿ ಒಂದು ವಯಸ್ಸಲ್ಲಿ ಒಂದು 60 ವರ್ಷ ದಾಟ್ಬಿಟ್ಟಿದ್ದೀವಿ. ಈಗಲಾದರೂ ನಾವು ಮಾಡಲಿಲ್ಲ ಅಂತಂದರೆ ಇನ್ಯಾವಾಗ ಮಾಡೋಕ್ಕಾಗುತ್ತೆ? ಹಾಗಾಗಿ ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಷ್ಟ್ರಕ್ಕೋಸ್ಕರ ನಮ್ಮ ಕೈಲಾದ ಸೇವೆಯನ್ನು ಮಾಡಿ ಭಾರತ ಜಗದ್ಗುರು ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂಥೇಳಿ ಅಂತ ಅನಿಸುತ್ತೆ. ಆ ಕೆಲಸದಲ್ಲಿ ನಾವೆಲ್ಲ ಸಂಕಲ್ಪ ಮಾಡೋಣ. ಹಾಗೆ ಸಂಕಲ್ಪ ಮಾಡಿ ಎಷ್ಟು ಅಷ್ಟು ಇವತ್ತಾಗಿದೆ ಅಂದರೆ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಅಂತ, ಅಂದರೆ ನಾಳೆ ಅಂದರೆ 10 ವರ್ಷ ಬಿಟ್ಟು ಮಾಡ್ತೀನಿ ಅಂತಲ್ಲ, ಇವತ್ತು ನಾನು ಮಾಡೋಕ್ಕಾಗದೆ ನಾಳೆ ಮಾಡ್ತೀನಿ, ಡಬಲ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮಕ್ಕೆ ನೀಡ್ತೀನಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಅಶೋಕ್ ಜಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದೆ. ತುಂಬತ್ತೆ ಬರುವಂಥ ವಿಜಯದಶಮಿ ಅಂದರೆ 2025ಕ್ಕೆ 100 ವರ್ಷ, ಅಂದರೆ ಶತಮಾನೋತ್ಸವ ವರ್ಷ ಮುಂದಿನ ವರ್ಷ. ನಾವುಗಳು ಕೂಡ ಸಂಘದ ಕಾರ್ಯಕರ್ತರಾಗಿ ವೇದ ಭಾರತಿಯನ್ನು ಆರಂಭ ಮಾಡಿದ್ದರಿಂದ ಸೊ ನಮ್ಮ ಮೇಲೆ ಒಂದು ಹೊಣೆ ಇದೆ. ಅದೇನಂತ ಹೇಳಿದರೆ, ನಮ್ಮ ಸಂಘದಲ್ಲಿ ಒಬ್ಬ ಜ್ಯೇಷ್ಠ ಪ್ರಚಾರಕರಿದ್ದಾರೆ, ಶ್ರೀ ಸೀತಾರಾಮ ಕೆದಲಯ ಅಂಥೇಳಿ. ಅವರು ಮೈತ್ರೇಯಿ ಗುರುಕುಲದಲ್ಲಿ ಮಾರ್ಗದರ್ಶಕರಾಗಿರ್ತಾರೆ. ಅವರಿಂದ ನಮಗೆ ಒಂದು ಆದೇಶ ಇದೆ. ಏನದು? ಸನಾತನ ಧರ್ಮದ ರಕ್ಷಣೆಗಾಗಿ ಅಗ್ನಿಹೋತ್ರ, ರಾಷ್ಟ್ರ ಜಾಗೃತಿಗಾಗಿ ಅಗ್ನಿಹೋತ್ರ, ಸಾಮಾಜಿಕ ಸಾಮರಸ್ಯಕ್ಕಾಗಿ ಅಗ್ನಿಹೋತ್ರ. ಈ 3 ಸೂತ್ರಗಳು. ಈ 3 ಸೂತ್ರಗಳನ್ನು ಇಟ್ಕೊಂಡು ನಾವು ನಮಗೆ ಇಡೀ ರಾಜ್ಯದಲ್ಲಿ ನಾವು ಸಂಪರ್ಕ ಮಾಡಿಬಿಡ್ತೀವಿ ಅಂತಲ್ಲ, ನಮ್ಮ ಸಂಪರ್ಕ ಇರುವಂಥ ಜಾಗದಲ್ಲಿ ಒಂದಷ್ಟು ಈ ವಿಚಾರವನ್ನು ಹರಡಬೇಕು. ಸೊ ತನ್ನ ಮೂಲಕ ವೇದದ ಪ್ರಚಾರ ಆಗಬೇಕು, ನಮ್ಮ ಸನಾತನದ ರಕ್ಷಣೆ ಆಗಬೇಕು ಅನ್ನೋದು ನಮ್ಮ ಹಿರಿಯರ ಆದೇಶ. ಅದರಂತೆ ನಾವು ಬರುವಂಥ 28ನೇ ತಾರೀಕಿಂದ ನಮ್ಮ ಈ ಒಂದು ಅಭಿಯಾನ ಶುರು ಮಾಡ್ತೀವಿ. ವಿಜಯದಶಮಿಯಿಂದ ಆಚೆಗೆ ವಿಶೇಷವಾಗಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಮಾಡ್ತೀವಿ. ಯಾರ್ಯಾರು ವೇದಾಭಿಮಾನಿಗಳಿದ್ದಾರೆ ಅಂಥವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ.